ಸುರೇಶ್ ಅವರು ಮಾಡುವಂತಹ ಬಿಸ್ನೆಸ್ ಏನು ನೋಡಿ, ಸೊ ಯಾವ ವಯಸ್ಸಿಗೆ ನೀವು ಬಿಸ್ನೆಸ್ಸಿಗೆ ಎಂಟ್ರಿ ನೀವು ನಂಬಲ್ಲ, ನಾನು 17ನೇ ವರ್ಷಕ್ಕೆ ಬಿಸ್ನೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಯಾಕಂದರೆ ನಮ್ಮದು ಹೌದು ಎಸ್ಟಾಬ್ಲಿಷ್ಮೆಂಟ್ ಇತ್ತು ನಮ್ದು ಆಲ್ರೆಡಿ. ನಮ್ಮದು ಈ ತಾರ್ ಪ್ಲ್ಯಾಂಟು, ಜಲ್ಲಿ ಕ್ರಷರ್ಸು, ಕಾಂಕ್ರೀಟ್ ಬ್ಲಾಕ್ಸು ಇವೆಲ್ಲನೂ ಇದ್ವು, ಚೌಟ್ರಿ ಇದೆಲ್ಲನೂ ನಮ್ಮ ತಾತ ನಮ್ಮ ತಂದೆ ಮಾಡಿದ್ದಂಥದ್ದು ಎಲ್ಲನೂ. ಚಾಮರಾಜಪೇಟೆಯಲ್ಲಿ ನಮ್ಮದು ಚೌಟ್ರಿ ಇತ್ತು. ಸೊ ಅದೆಲ್ಲ ಮಾಡೋಕ್ಕೆ ಬಿಸ್ನೆಸ್ ಮಾಡೋಕ್ಕೆ ಖುಷಿ ನನಗೆ. ಸೊ ನಾನು 17ನೇ ವಯಸ್ಸಿಗೆ ನಾನು ಇವೆಲ್ಲ ನೋಡ್ಕೊಂಡು ನಾನು ಆಮೇಲೆ ಕಾಲೇಜಿಗೆ ಹೋಗ್ತಾಯಿದ್ದೆ. ಇದು ಭಾಳ, ನಾನು ಒಬ್ಬನೇ ಮಗ ಅಲ್ವಾ, ಅಷ್ಟೊಂದು ನಮ್ಮ ತಂದೆ ಅಣ್ಣ ತಮ್ಮಗಳೆಲ್ಲ ಬೇರೆ ಆಗೋಗಿದ್ರು. ಸೊ ನಾನೇ ಸಣ್ಣ ಮಗ ಆದ್ರೂ ನಮ್ಮ ತಂದೆಗೆ ಹೆಲ್ಪ್ ಮಾಡಲಿಕ್ಕೆ ನಾನು ಖುಷಿಯಾಗಿ ಹೋಗ್ತಾ ಇದ್ದೆ. ಬಿಸ್ನೆಸ್ ನಿಮಗೆ ಬೈ ಬರ್ತ್ ಬೈ ಬ್ಲಡ್ಡಲ್ಲೇ ಬಂದಿತ್ತು, ಬಿಸ್ನೆಸ್ ಮಾಡ್ತಾನೇ ಇದ್ರಿ. ಅದಾದ ನಂತರ ರಾಜಕೀಯಕ್ಕೆ ಬರಬೇಕು ಅನ್ನೋ ಸೆಳೆತ ಶುರು ಆಗುತ್ತೆ. ಅದಕ್ಕೊಂದು ಮೂಲ ಕಾರಣ ಇರಬೇಕಲ್ಲ ಸರ್, ರಾಜಕೀಯಕ್ಕೆ ಎಂಟ್ರಿ ಆಗೋ ಕಾರಣ ಏನು ಅಂದರೆ, ನಾನು 1980ನೇ ಇಸ್ವಿಲಿ 78 ನನಗೆ 5 ವರ್ಷ, ನನಗೆ 6 ವರ್ಷ ಇದ್ದಾಗಲೇ ಆಗಿನ ಮುಖ್ಯಮಂತ್ರಿಗಳಾಗಿದ್ದರೆ ದೇವರಾಜ್ ಅರಸೋರು ನಮ್ಮ ಮನೆಗೆ ಬರೋರು ರೆಗ್ಯುಲರ್. ಮುಖ್ಯಮಂತ್ರಿ ಸಿ ಎಮ್, ಆ್ಯಸ್ ಎ CM ಯೂಸ್ ಟು ಕಮ್ ಟು ಮೈ ಹೌಸ್. ನಮ್ಮ ಚಿಕ್ಕಪ್ಪನ ಜೊತೆ ಎಲ್ಲರಿಗೂ ಗೊತ್ತಿರೋದೆ ಅದು. ಮತ್ತು ಗುಂಡೂರಾವ್ ಸರ್ ಅವರು ಬರೋರು ಆ್ಯಸ್ ಎ ಚೀಫ್ ಮಿನಿಸ್ಟರ್. ಮತ್ತು ನಮ್ಮ ತಂದೆ ಫ್ರೆಂಡ್ಸ್ ಅವರೆಲ್ಲರೂ ರಾಜಕಾರಣದಲ್ಲಿದ್ದರು. ಎ ಕೃಷ್ಣಪ್ಪನವರು, ಜಾಫರ್ ಶರೀಫ್ ಸರು, ಇವರೆಲ್ಲರೂ ಇದ್ದರು. ಇದೆಲ್ಲನೂ ಭಾಳ ನನಗೆ ಅಷ್ಟು ನಾನು ನೋಡ್ಕೊತಾ ಇದ್ದೆ. ಬಿಸ್ನೆಸ್ ಇಂಪಾರ್ಟೆಂಟ್ ಇತ್ತು. 2006ರಲ್ಲಿ ಸಿದ್ದಮ್ಮ ಸಾಹೇಬರು JDS ಬಿಟ್ಟು ಕಾಂಗ್ರೆಸ್ ಬಂದ್ರಲ್ಲ, ಆಗ ನಾನು ಫುಲ್ ಟೈಮ್ ಪೊಲಿಟಿಷಿಯನ್ ಆಗ್ಬಿಟ್ಟೆ.